ಹಲೋ. ಹಾಂ ಸರ್. ಅಲ್ಲ ನಿಂದು ಇನ್ನೂ ವರ್ಕ್ ಪೆಂಡಿಂಗ್ ಇದೆಯಲ್ಲಪ್ಪ. ಸರ್ ಈಗ 10:30 ಆಗಿದೆ ಸರ್ ಟೈಮು. ಮತ್ತೆ ಯಾವಾಗ ಮಾಡ್ತೀನಿ ನೀನು? ಸರ್ ಮಾರ್ನಿಂಗ್ ಮಾಡ್ಕೊಡ್ತೀನಿ ಸರ್. ಮಾರ್ನಿಂಗ್ 8:30ಗೆ ಮಾಡ್ಕೊಡ್ತೀನಿ ಸರ್. ಸರಿ ಆಯಿತು, ಮಿಸ್ ಮಾಡಬಾರ್ದು. ಓಕೆ ಸರ್. ಸರ್ ಥ್ಯಾಂಕ್ ಯು ಸರ್. ಹಲೋ, ಅಪ್ಪ ಚೆನ್ನಾಗಿದ್ದೀಯನಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಅಮ್ಮ ಚೆನ್ನಾಗಿತ್ತಾ? ನಾವೆಲ್ಲ ಚೆನ್ನಾಗಿದ್ದೀವಪ್ಪ. ನೀನು ಚೆನ್ನಾಗಿದ್ದೀಯಾ? ಊಟ ಆಯ್ತಾ? ಆಯ್ತಪ್ಪ, ಊಟ ಆಯಿತು. ನಿಮ್ದಾಯ್ತಾ? ಹಾಂ, ನಮ್ಮದು ಆಯ್ತಪ್ಪ. ಸರಿ. ನಾಳೆ ಊರಿಗೆ ಬಾ. ನಾಳೆ ಊರಿಗೆ ಬರೋಕ್ಕಾಗಲ್ಲಪ್ಪ, ಕೆಲಸ ಇದೆ, ವರ್ಕ್ ಪ್ರೆಷರ್ ತುಂಬ ಇದೆ. ಕೆಲಸ ಬಿಟ್ಟು ಬರೋಕ್ಕಾಗಲ್ಲ, ರಜೆ ಕೊಡಲ್ಲ ಅವರು. ಪಕ್ಕದ ಮನೆ ನವೀನ, ಸೀನಾ ಎಲ್ಲ ಬರ್ತಾ ಇರ್ತಾರೆ. ವಾರಕ್ಕೂ 15 ದಿವಸಕ್ಕನ್ನ ಬಂಡ್ರಲ್ಲಿ. ಎಲ್ಲರೂ ಬರಲಿ, ನಾನು ಬರೋಕ್ಕಾಗಲ್ಲಪ್ಪ. ನಿನ್ನಿಷ್ಟ, ಏನನ್ನ ಮಾಡ್ಕೊ ಹೋಗು. ನಿಮ್ಗೆಲ್ಲ ಹೇಳೋರು ಯಾರು? ಸರಿನಪ್ಪ, ಆಯಿತು, ನೋಡ್ತೀನಿ. ಏನು ಜೀವನ ಗುರು ಇದು. ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಕ್ಯಾಂಪಸ್ ಇಂಟರ್ವ್ಯೂಲಿ ಸೆಲೆಕ್ಟ್ ಆಯಿತು ಅಂತ ಕೆಲ್ಸಕ್ಕೆ ಬಂದೆ. ಇಲ್ಲಿ ನೋಡಿದ್ರೆ ಈ ಫ್ರಸ್ಟ್ರೇಷನ್ನು, ಟೆನ್ಷನ್ನು, ರಾತ್ರಿ 10 ಗಂಟೆ ಆದರೂ ಬಿಡೋದ ಮ್ಯಾನೇಜರು. ಸಾಕಾಗೋಗ್ಬಿಟ್ಟೈತೆ. ನಮ್ಮ ಊರಲ್ಲಿ ಹೊಲ್ದ ಕೆಲಸ ಮಾಡಿಲ್ಲ ಅಂದರೆ ನಮ್ಮ ಅಪ್ಪ ಯಾವತ್ತೂ ನಾನು ಬೈದಿಲ್ಲ. ಇಲ್ಲಿ ಕೆಲಸ ಮಾಡಿದ್ರೂ ಬೈಸ್ಕೊಳೋ ತಪ್ಪಿಲ್ಲ. ತಿಂಗಳಿಗೊಂದ್ಸಲ ಬರೋ ಸಂಬಳಕ್ಕೆ ಈ ರೀತಿ ನರಳಾಟ ಬೇಡಪ್ಪ. ಒಂದೊತ್ತೆ ಉಂಡ್ರು ನೆಮ್ಮದಿ ಬೇಕು ಜೀವನಕ್ಕೆ. ನೆಮ್ಮದಿ ಇಲ್ಲ ಅಂದರೆ ಅದೊಂದು ಬದುಕೆ ಇಲ್ಲ. ನಾನು ಊರಿಗೆ ಹೋಗ್ಬಿಡ್ತೀನಿ. ನಾನು ಬದುಕು ಕಟ್ಕೊಳೋದಲ್ಲೇ. ನನಗೆ ನೆಮ್ಮದಿ ಬೇಕು. ನಾನು ಊರಿಗೆ ಹೋಗ್ಬಿಡ್ತೀನಿ. ಏನಪ್ಪ ಬರಲ್ಲ ಅಂತಿದ್ದೆ, ಬಂದ? ಹೋಗು, ತೊಳ್ಕೊಂಡು ಊಟ ಮಾಡೋಕೆ ಹೋಗು.
ಅಪ್ಪ ಹೊಲ್ದ ಹತ್ರ ಹೋಗಿ ಬರ್ತೀನಿ. ಊಟ ಮಾಡ್ದಾ? ಹ್ಞೂ ಮಾಡಿದೆ. ಹ್ಞೂ ಹೋಗಿ ಬಾ, ಹೋಗಿ ಮಡವಾಯಿ ತಿರ್ಕೊಂಡು ಬಾ. ನೋಡಿ, ಇದು ನಮ್ಮ ಊರು, ಇದು ನನ್ನ ನೆಮ್ಮದಿ ಜೀವನ. ಅಲ್ಲೆಲ್ಲೋ ಯಾವುದೋ ಊರಲ್ಲಿ ಯಾರೋ ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಇಲ್ಲಿ ನೋಡಿ, ಈ ಸಾಮ್ರಾಜ್ಯಕ್ಕೆ ನಾನೇ ಯುವರಾಜ. ಕುವೆಂಪುರವರು ಹೇಳ್ತಾರೆ, ಕೋಟಿ ದನವಿದ್ದರೂ ಪಟ್ಟಣ ಗೋಳು, ಕಾಸಿಲ್ಲದಿದ್ದರೂ ಸುಖ ಹಳ್ಳಿ ಬಾಳು.